ಹಲೋ ಹಾಯ್ ನಮಸ್ತೆ. ನಾನು ಸುಜಾತ ಶೆಟ್ಟಿ, ನಮ್ಮ ಕುಂದಾಪುರ ಕೈರುಚಿಯಿಂದ. ಒಂದು ತುಂಬ ಮದುವೆ ಮನೆಯಲ್ಲಿ ಮಾಡುವಂಥ ರಸಂ ಪೌಡ್ರು. ಅದು ಇವಾಗ ಒಂದು ಕಡಾಯಿಗೆ ಇದು 3 ಲೋಟ ಧನಿಯಾ ಹಾಕ್ತೀನಿ. 3 ಲೋಟ ಧನಿಯಾ ಹಾಕಿ ಅದು ಹಣ್ಣಾಗೋ ತನಕ ಗಮ್ಮಂತ ಪರಿಮಳ ಬರೋ ತನಕ ಹುರ್ಕೊತೀನಿ. ಹಾಗೆ ಅದೇ ಗ್ಲಾಸಲ್ಲಿ 3ಕ್ಕೆ ಧನಿಯಾ ಒಂದೇ ಒಂದು ಜೀರಿಗೆ ಹಾಕ್ತೀನಿ, 1 ಲೋಟ. ಇದನ್ನು ಸಹ ಚಟಪಟ ಅಂತ ಚೆನ್ನಾಗಿ ಘಮ ಬರೋ ತನಕ ಹುರಿತೀನಿ. ಅದು ಹುರಿದಾಯಿತು. ಇವಾಗ ಇದೇ ಗ್ಲಾಸಲ್ಲಿ ಒಂದು 1/4 ಲೋಟಕ್ಕಿಂತ ಕಡಿಮೆ ಮೆಂತ್ಯ ಕಾಳು ಹಾಕ್ಕೊತೀನಿ. ಆಮೇಲೆ ಅದನ್ನು ಹುರಿದುಕೊಂಡು ಇಟ್ಕೊತೀನಿ. ಇವಾಗ ಕಾಳುಮೆಣಸು ಒಂದು 2 ಸ್ಪೂನ್ ಹಾಕಿದರೆ ಸಾಕು. ಹಾಗೆ ಮೆಣಸು ಮಾತ್ರ ಗುಂಟೂರು ಒಂದು 10, ಬ್ಯಾಡಿಗೆ ಒಂದು 20, ಒಟ್ಟು 20-30 ಮೆಣಸಿನ್ಕಾಯಿ ಹಾಕಿಬಿಟ್ಟು ಎಣ್ಣೆ ಹಾಕಿದೇನೆ ಎಲ್ಲ ಸಾಮಾನನ್ನು ಚಿಕ್ಕದಾಗಿ ಸರಿಯಾಗಿ ಹೊರ್ಕೊತೀನಿ. ಆಮೇಲೆ ಒಂದು 20 ಕರಿಬೇವಿನ ಎಸಳು, ಒಂದು 10 ಅಂದರೆ ತುಂಬ ಜಾಸ್ತಿ ಹಾಕಬಾರ್ದು, ಅದೇ ವಾಸನೆ ಬರುತ್ತೆ. ಇವಾಗ ಇದೆಲ್ಲ ಫ್ರೈ ಮಾಡಿ ಒಂದು ತಣ್ಣಗಾಗೋಕ್ಕೆ ಒಂದು ಕಡೆ ಇಟ್ಬಿಡ್ತೀನಿ. ಫ್ರೆಂಡ್ಸ್, ರಸಂ ಪೌಡ್ರು ನಾವು ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. MTR ಯಾವುದೂ ಅಲ್ಲ ಇದರಿಂದ. ಇವಾಗ ತಣ್ಣಗಾಗಿದೆ. ನಾನೀಗ ಬರೀ ಮೆಣಸಿನ್ಕಾಯಿ ಮತ್ತು ಇದಿದೆಯಲ್ಲ ಕರಿಬೇವು, ಇದೆಲ್ಲ ಹಾಕಿ ಒಂದು ಪೌಡ್ರ್ ಮಾಡ್ಕೊತೀನಿ. ಫಸ್ಟು ಇದನ್ನು ಪೌಡ್ರ್ ಮಾಡಿದ ತಕ್ಷಣ ಆಗಿದೆ ಪೌಡ್ರು. ಇವಾಗ ಏನು ಮಾಡ್ತೀನಿ, ಧನಿಯಾ ಜೀರಿಗೆ ಅದೆಲ್ಲ ಹುರಿದಿಟ್ಟಿದ್ದೀನಲ್ಲ, ಅದು ಸಹ ತಣ್ಣಗಾಗಿದೆ. ಅದನ್ನು ಹಾಕಿಬಿಟ್ಟು ನೈಸಾಗಿ ಪೌಡ್ರ್ ಮಾಡ್ಕೊತೀನಿ. ತುಂಬ ನೈಸ್ ಬೇಡ, ಸಾಂಬಾರು ಪೌಡ್ರಷ್ಟು ಸ್ವಲ್ಪ ತರಿಯಾಗಿದ್ದರೂ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಮುಚ್ಚಿಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡ್ತಾ ಇರಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ನಮ್ಮ ರಸಂ ಪೌಡ್ರ್ ನೀವು ಒಂದು ಸರ್ತಿ ಮಾಡಿ ನೋಡಿ, ಟೇಸ್ಟ್ ನೋಡಿ ಹೇಳಿ ಆಮೇಲೆ. ಆಯಿತು ನೋಡಿ, ಈ ಥರ ಪೌಡ್ರು ಹೆಂಗಿದೆ ನೋಡಿ. ಅರಿಶಿನ ಪುಡಿ ನಾನು ಸಾಂಬಾರಿಗೆ ಹಾಕಿಬಿಡ್ತೀನಿ, ಇಲ್ಲಾಂದರೆ ಆಮೇಲೆ ಮಿಕ್ಸ್ ಮಾಡ್ಬೋದು. ರೆಡಿ ಆಯ್ತು ನೋಡಿ ನನ್ನ ರಸಂ ಪುಡಿ. ಇನ್ನೊಮ್ಮೆ ಬರ್ತೀನಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ.